ಹಾಯ್ ಹಲೋ ವೀಕ್ಷಕರೇ, ಎಲ್ಲರಿಗೂ ಸ್ವಾಗತ. ಸೊ ನಾನಿವತ್ತು ಒಂದು ಸ್ಪೆಷಲ್ ಆದಂತಹ ಒಂದು ಡಿಫ್ರೆಂಟಾಗಿ ಸಿಗುವಂತಹ ಒಂದು ಊಟ, ಅದು ಎಲ್ಲಿ ಸಿಗುತ್ತೆ ಅಂತ ನಾನು ಲಾಸ್ಟಲ್ಲಿ ತಿಳಿಸ್ಕೊಡ್ತೀನಿ. ಮೊದಲಿಗೆ ನಾನು ಏನೇನು ತೊಗೊಂಡೆ ಅಂತ ನೋಡೋಣ. ಸೊ ತುಂಬ ವೆರೈಟಿ ಆಫ್ ಡಿಶಸ್ಸು ತೊಗೊಂಡಿದ್ದೀವಿ. ನೀರು ದೋಸೆ ನೋಡ್ತಾ ಇದ್ದೀರಾ. ನೀರು ದೋಸೆ ಯೂಶ್ವಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ, ಬಟ್ ಎಲ್ಲ ಕಡೆ ಸಿಗೋಲ್ಲ, ಕೆಲವೊಂದು ಕಡೆ ಸಿಗುತ್ತೆ. ಹಾಗೆ ಪತ್ರೊಡೆ ನಿಮಗೆ ಗೊತ್ತು. ಸೊ ತುಂಬ ಕೂರ್ಗ್ ಕಡೆ, ಮಂಗಳೂರು ಕಡೆ ಆ ಸೈಡು ಪತ್ರೊಡೆ, ನೀರು ದೋಸೆ ಇದೆಲ್ಲ ಸಿಗೋದು ತುಂಬ ಆ ಸೈಡ್ ಮಾತ್ರ. ಈ ಬೆಂಗಳೂರು ಸೈಡೆಲ್ಲ ಸಿಕ್ಕೋದು ತುಂಬ ಕಡಿಮೆ. ಸೊ ಬೆಂಗಳೂರಲ್ಲಿ ಈ ಒಂದು ಹೋಟೆಲ್ನಲ್ಲಿ ನಿಮಗೆ ನೀರು ದೋಸೆ, ಪತ್ರೊಡೆ ಅಥವಾ ಹೀರೆಕಾಯಿ ದೋಸೆ ತುಂಬ ವಿಭಿನ್ನವಾದಂತಹ ಒಂದು ಮೆನು ಊಟ ನಿಮಗಿಲ್ಲೇ ಸಿಕ್ಕುತ್ತೆ. ಸೊ ತುಂಬ ಚೆನ್ನಾಗಿರುತ್ತೆ. ಸೊ ಬನ್ನಿ, ಹಾಗಿದ್ರೆ ಹೇಗಿತ್ತು ಅಂತ ನೋಡೋಣ. ಸೊ ಮೊದಲಿಗೆ ನಾನು ನೀರು ದೋಸೆನ ಟೇಸ್ಟ್ ಮಾಡ್ತಾಯಿದ್ದೀನಿ. ನೀರು ದೋಸೆ ತುಂಬ ಅಂದರೆ ತುಂಬ ರುಚಿಯಾಗಿತ್ತು. ಸೊ ಅದಕ್ಕೆ ಕಾಂಬಿನೇಷನ್ಗೆ ಚಟ್ನಿ ಮತ್ತು ಸ್ವೀಟ್, ಕೊಬ್ಬರಿ ಮತ್ತು ಬೆಲ್ಲದೊಂದು ಸ್ವೀಟ್ ಕೊಟ್ಟಿರ್ತಾರೆ. ಸೊ ನೀರು ದೋಸೆ ನೋಡಿ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು. ಸೊ ನನಗಂತೂ ಅದನ್ನು ನೋಡ್ತಾ ಇದ್ದಾಗಲೇ ಬಾಯಲ್ಲಿ ಆಹಾ ತಿನ್ನಬೇಕು ಅಂತ ಒಂದು ರುಚಿ ಹೆಚ್ಚಾಗ್ತಾಯಿತ್ತು. ಸೊ ತುಂಬ ಅಂದರೆ ತುಂಬ ಸಾಫ್ಟಾಗಿತ್ತು. ಆ್ಯಂಡ್ ನೀರು ದೋಸೆ ಸ್ಪೆಷಾಲಿಟಿನೇ ಹಾಗೆ. ತುಂಬ ಅದರಲ್ಲಿ ಏನೂ ಇರಲ್ಲ, ಉಪ್ಪು ಖಾರ ಅಂದ್ರೂ ತುಂಬ ರುಚಿಯಾಗಿರುತ್ತೆ. ಚಟ್ನಿಗೆ ಹಾಗೆ ಹಾಕ್ಕೊಂಡು ತಿಂದರೆ. ಇನ್ನು ಮಂಗಳೂರು ಸ್ಟೈಲ್ ಅಥವಾ ಬೇರೆ ಸೈಡೆಲ್ಲ ಹೋದರೆ ನಿಮಗೆ ನೀರು ದೋಸೆಗೆ ಶೇರ್ವಾ ಆಗಿರ್ಬೋದು ಅಥವಾ ಚಿಕನ್ ಕರಿ, ವೆಜಿಟೇರಿಯನ್ಸ್ ಆಗಿದ್ದರೆ ಪನ್ನೀರ್ ಕರಿ, ಇದೆಲ್ಲನೂ ನೀವು ಟ್ರೈ ಮಾಡಬಹುದು. ಇಲ್ಲ ಅಂತಂದರೆ ಚಟ್ನಿಗೆ ಹಾಗೆ ಕಾಯಿ ಬೆಲ್ಲಕ್ಕೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ನೀರು ದೋಸೆ. ಹಾಗೆಯೇ ನಾವು ಪತ್ರೊಡೆ ಸಹ ತೊಗೊಂಡಿದ್ವಿ. ಪತ್ರೊಡೆ ವಿಶೇಷತೆ ಏನಂತಂದರೆ ಇದರಲ್ಲಿ ತುಂಬ ಐರನ್ ರಿಚ್ ಇರುತ್ತೆ. ಇದನ್ನು ತಗೊಂಡ್ರೆ ದೇಹಕ್ಕೆ ಐರನ್ ತುಂಬ ಈಸಿಯಾಗಿ ಸಿಕ್ಕುತ್ತೆ. ಆರೋಗ್ಯದ ದೃಷ್ಟಿಯಿಂದ ಇದು ತುಂಬ ಅಂದರೆ ತುಂಬಾ ಒಳ್ಳೆಯದು ಪತ್ರೊಡೆ. ಸೊ ಹಾಗಾಗಿ ಪತ್ರೊಡೆನ ಯಾರೆಲ್ಲ ತಿಂದಿಲ್ಲ, ಸೊ ಅದನ್ನು ತಿನ್ನಿ, ಆರೋಗ್ಯಕ್ಕೆ ತುಂಬ ಅಂದರೆ ತುಂಬ ಒಳ್ಳೆಯದು. ಇನ್ನು ಪತ್ರೊಡೆನಲ್ಲಿ ನಿಮಗೆ ಡಿಫ್ರೆಂಟ್ ಟೈಪ್ಸಲ್ಲಿ ಬರುತ್ತೆ. ಒಂದು ಹಸಿರು ಸ್ಟೆಮ್ ಇರುತ್ತೆ, ಒಂದು ರೆಡ್ ಸ್ಟೆಮ್ ಇರುತ್ತೆ. ಅದನ್ನು ನೋಡಿಕೊಂಡು ಯಾವ ರೀತಿ ಸ್ಟೆಮ್ಮಿಂದ ಪತ್ರೊಡೆನ ಅವರು ಆರಿಸಿದ್ದಾರೆ, ಅದರಿಂದ ತಯಾರಿಸಿದ್ದಾರೆ ಅನ್ನೋದ್ರ ಮೇಲ್ಗಡೆ ನಿಮಗೆ ಬೆನಿಫಿಟ್ಸ್ ಬೇರೆ ಥರ ಆಗುತ್ತೆ. ಸೊ ಕೆಲವೊಬ್ಬರು ಹೇಳ್ತಾರೆ ಪತ್ರೊಡೆನ ನಾವು ತಿಂದಾಗ ಅಲರ್ಜಿ ಥರ ಫಾರ್ಮ್ ಆಗುತ್ತೆ, ಮೈಯೆಲ್ಲ ಕೆರೆತ ಸ್ಟಾರ್ಟ್ ಆಗುತ್ತೆ, ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳ್ತಾರೆ. ಹೌದು, ಅದರಲ್ಲಿ ನಾನು ಹೇಳ್ದಾಗೆ ಕೆಂಪು ಬಣ್ಣದ ಸ್ಟೆಮ್ ಏನಾದರೂ ನೀವು ತಗೊಂಡು ಅಥವಾ ಹೋಟೆಲ್ನವರು ಕೆಂಪು ಬಣ್ಣದ ಸ್ಟೆಮ್ ಇರುವಂತಹ ಪತ್ರೊಡೆನ ಅವರು ತಗೊಂಡೇನಾದರೂ ಮಾಡಿದರೆ, ಅದನ್ನು ನೀಟಾಗಿ ಶುಚಿ ಮಾಡ್ದೇ ಮಾಡಿದರೆ ಕೆಲವೊಬ್ಬರಲ್ಲಿ ಈ ರೀತಿ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ಅದನ್ನು ನೋಡಿಕೊಂಡು ನೀವು ತಿನ್ನಬೇಕಾಗುತ್ತೆ. ಇಲ್ಲ ಅಂತಂದರೆ ಮೈಯೆಲ್ಲ ನೆವೆ ಸ್ಟಾರ್ಟ್ ಆಗುತ್ತೆ. ನಾವು ಬಾಯಲ್ಲಿಟ್ಟು ತಿಂತಾ ಇದ್ದಾಗ ನಾಲ್ಗೆ ಫುಲ್ ಎಲ್ಲಿ ಸೋಕುತ್ತೆ ಅಲ್ಲಿ ಅದು ನೆವೆ ಸ್ಟಾರ್ಟ್ ಆಗುತ್ತೆ. ಸೊ ಹಾಗಾಗಿ ಪತ್ರೊಡೆನ ನೀವು ತಿಂತಾ ಇದ್ದೀರಾ ಅಂದರೆ ನೀವು ನೋಡಿಕೊಂಡು ತಿನ್ನಬೇಕಾಗುತ್ತೆ. ಸೊ ನಾವು ಪತ್ರೊಡೆ ತಿಂದ್ವಿ, ಬಟ್ ನಮಗೆ ಇಚಿಂಗ್ ಸ್ಟಾರ್ಟ್ ಆಯಿತು, ನೆವೆ ಸ್ಟಾರ್ಟ್ ಆಯಿತು. ಹಾಗಾಗಿ ನಾವು 4 ಪೀಸ್ ಅವ್ರು ಕೊಟ್ಟಿದ್ದರು, 2 ಪೀಸ್ ತಿನ್ನೋದಕ್ಕಾಗಿದ್ದು, ಇನ್ನು 2 ಪೀಸ್ ತಿನ್ನೋದಕ್ಕೆ ಆಗಲೇ ರುಚಿ ಚೆನ್ನಾಗಿತ್ತು, ಬಟ್ ನೆವೆ ಸ್ಟಾರ್ಟ್ ಆಯಿತು. ಫುಲ್ ನಾಲ್ಗೆ ಎಲ್ಲ ನೆವೆ ಬರೋಂಗೆ ಆಗ್ಬಿಡ್ತು. ಹಾಗಾಗಿ ನಮ್ಗೆ ತಿನ್ನೋದಕ್ಕಾಗಲೇ ಇಲ್ಲ. ಎಷ್ಟು ನೀರು ಕುಡಿದ್ವಿ, ಎಷ್ಟೇ ನೀರು ಕುಡಿದ್ರೂ ನಮಗೆ ಇಚ್ಚಿಂಗ್, ನಾಲ್ಗೆಲೆಲ್ಲ ಫುಲ್ ಒಂಥರ ಮುಳ್ಳು ತೊಗೊಂಡು ಚುಚ್ಚಿದಂಗೆ ಆಗ್ತಿತ್ತು. ಸೊ ಇದು ಒಂದು ಗಂಟೆ, 1.5 ಗಂಟೆ ಆದರೂ ನಮ್ಗೆ ಅದೇ ಥರ ಫೀಲಿಂಗ್ ಸೆನ್ಸೇಷನ್ ಇತ್ತು. ಹಾಗಾಗಿ ನಾವು ತಿನ್ನೋದಕ್ಕೆ ಆಗಲೇ ಇಲ್ಲ. ಸ್ಟಾರ್ಟಿಂಗ್ ಸ್ವಲ್ಪ ತಿಂದ್ವಿ, ಗೊತ್ತಾಗಲಿಲ್ಲ. ಒಂದು ತಿಂದಿನೇ ಅರ್ಧ ತಿನ್ನೋ ಅಷ್ಟರಲ್ಲಿ ನಮಗೆ ನಾಲ್ಗೆ ಎಲ್ಲ ಆ ರೀತಿ ಆಗೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಹಾಗಾಗಿ ತಿನ್ನೋದಕ್ಕೆ ಆಗಲೇ ಇಲ್ಲ ಅಂತ ಬಿಟ್ವಿ. ನೀರೆಲ್ಲ ಚೆನ್ನಾಗಿ ಕುಡಿದ್ವಿ, ಹೋಗಲೇ ಇಲ್ಲ. ಸೊ ಹಾಗಾಗಿ ನಾವು ಅದೇ ಸ್ಟಾಪ್ ಮಾಡಿ ನೆಕ್ಸ್ಟು ರವೆ ಇಡ್ಲಿ ಆರ್ಡರ್ ಮಾಡಿದ್ವಿ. ಸೊ ರವೆ ಇಡ್ಲಿ ಏನಕ್ಕೆ ಆರ್ಡರ್ ಮಾಡಿದ್ದು ಅಂತಂದರೆ, ಪತ್ರೊಡೆ ತಿನ್ನೋದಕ್ಕೆ ಆಗಲಿಲ್ಲ, ಅಟ್ಲೀಸ್ಟ್ ಬೇರೆ ಏನಾದರೂ ತಿಂದರೆ ಸರಿ ಹೋಗುತ್ತೇನೋ ಇಚ್ಚಿಂಗೆಲ್ಲ ಅನ್ನೋ ದೃಷ್ಟಿಯಿಂದ ನಾವು ರವೆ ಇಡ್ಲಿನ ಆರ್ಡರ್ ಮಾಡಿದ್ದು. ರವೆ ಇಡ್ಲಿನೂ ತುಂಬ ಚೆನ್ನಾಗಿತ್ತು. ಅದಾದ ನಂತರ ಹಾಗಲಕಾಯಿ ದೋಸೆ ತುಂಬ ಅಂದರೆ ತುಂಬ ಸ್ಪೆಷಲ್ ಇಲ್ಲಿ. ಇದೂ ಅಷ್ಟೇ, ನಿಮಗೆ ಮಂಗಳೂರು ಕಡೆ ಆ ಕಡೆ ಎಲ್ಲ ತುಂಬ ಫೇಮಸ್, ಬಟ್ ಈ ಸೈಡೆಲ್ಲ ಯಾರೂ ಅಷ್ಟು ತಿನ್ನಲ್ಲ. ಸೊ ಇದನ್ನು ಟ್ರೈ ಮಾಡೋಣ ಅಂತ ನಾವು ಟ್ರೈ ಮಾಡಿದ್ವಿ. ಇದೂ ಅಷ್ಟೇ ತುಂಬ ಚೆನ್ನಾಗಿತ್ತು. ದೋಸೆ ಟೈಪ್ ಇರುತ್ತೆ. ಇದರಲ್ಲಿ ಮಧ್ಯ ನಿಮಗೆ ಹೀರೆಕಾಯಿ ಕೊಡ್ತಾರೆ. ಸೊ ಹೀರೆಕಾಯಿ ದೋಸೆ ಇದು. ನೀವು ಹೀರೆಕಾಯಿ ದೋಸೆ, ಇನ್ನು ಬನಾನಾ ಸ್ಟೆಮ್ ದೋಸೆ ಅಥವಾ ಬನಾನಾ ದೋಸೆ, ಈ ರೀತಿ ಆನಿಯನ್ ದೋಸೆ, ಇದನ್ನೆಲ್ಲ ಏನು ಹೀರೆಕಾಯಿ ಇಟ್ಟಿದ್ದಾರೆ ಅಲ್ಲೆಲ್ಲ ನಾವು ಯಾವ ದೋಸೆ ಕೇಳ್ತೀವಿ ಅದ್ರ ರೀಪ್ಲೇಸ್ಮೆಂಟ್ ಅಲ್ಲಿ ತರಕಾರಿನ ಹಾಕ್ಕೊಟ್ಟಿರ್ತಾರೆ. ಒಂದು ವಿಶಿಷ್ಟವಾಗಿರುತ್ತೆ ಈ ದೋಸೆ. ಇದಕ್ಕೂ ಅಷ್ಟೇ ಕಾಯಿ ಚಟ್ನಿ ಕೊಟ್ಟಿರ್ತಾರೆ. ಈ ಚಟ್ನಿ ಜೊತೆ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಮಧ್ಯ ಹೀರೆಕಾಯಿ ಸಿಗ್ತಾಯಿದ್ರೆ ಆ ಫ್ಲೇವರೇ ಒಂದು ರೀತಿ ತುಂಬ ರುಚಿಯಾಗಿತ್ತು.
ಆ್ಯಂಡ್ ಮಧ್ಯ ಬೆಣ್ಣೆ ಕೊಟ್ಟಿರ್ತಾರೆ, ತುಂಬ ರುಚಿಯಾಗಿತ್ತು. ಇದರಲ್ಲಿ ದೋಸೆನಲ್ಲಿ ಒಂದು ರೀತಿ ಖಾರ, ಹುಳಿ, ಸಿಹಿ ಎಲ್ಲನೂ ಇರುತ್ತೆ. ಬೆಲ್ಲ, ಹುಣಸೆಹಣ್ಣು ಎಲ್ಲ ಚೆನ್ನಾಗಿ ಹಾಕಿರ್ತಾರೆ. ಸೊ ಹಾಗಾಗಿ ಹುಳಿ, ಉಪ್ಪು, ಖಾರ ಎಲ್ಲನೂ ಸಿಗ್ತಾ ಇರುತ್ತೆ. ಆ್ಯಂಡ್ ಮಧ್ಯ ಮಧ್ಯ ಈ ರೀತಿ ಹೀರೆಕಾಯಿ ಸಿಗ್ತಾಯಿದ್ರು ಅಂತೂ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು. ಸೊ ಒಂಥರ ಡಿಫ್ರೆಂಟ್ ಆಗಿತ್ತು. ಸೊ ಇದು ಅಷ್ಟೇ, ನೀರು ದೋಸೆ ಕಂಪೇರ್ ಮಾಡಿದ್ರೆ ಅದು ಪ್ಲೇನ್ ಅನಿಸುತ್ತಲ್ವ, ಇದರಲ್ಲಿ ಸ್ವಲ್ಪ ಖಾರ, ಉಪ್ಪು ಎಲ್ಲ ಇರೋದ್ರಿಂದ, ಮಧ್ಯ ಮಧ್ಯ ಹೀರೆಕಾಯಿ ಸಿಗ್ತಾ ಇರೋದ್ರಿಂದ ನೀರು ದೋಸೆಗೆ ಕಂಪೇರ್ ಮಾಡಿದ್ರೆ ಇದು ಬೇರೆ ಥರನೇ ರುಚಿ ಇರುತ್ತೆ. ಸೊ ಹಾಗಾಗಿ ಅದಕ್ಕೆ ಇದಕ್ಕೆ ಹೋಲಿಕೆನೇ ಇಲ್ಲ, ಎರಡೂ ತುಂಬ ಡಿಫ್ರೆಂಟಾಗಿರುತ್ತೆ. ಬೆಣ್ಣೆ ಹಾಕಿರೋದ್ರಿಂದ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಹೀರೆಕಾಯಿ ದೋಸೆ. ಸೊ ಇದನ್ನು ಅಷ್ಟೇ, ನೀವು ಮಿಸ್ ಮಾಡದೆ ಟ್ರೈ ಮಾಡಿ. ಇನ್ನು ಕಾಸ್ಟ್ ನೋಡೋದಕ್ಕೆ ಹೋದರೆ ನಿಮಗೆ 70 ರೂಪಾಯಿ, 80 ರೂಪಾಯಿ ಈ ರೀತಿ ಸ್ಟಾರ್ಟ್ ಆಗುತ್ತೆ. ವರ್ತ್ ಅಂತಲೇ ಹೇಳ್ಬೋದು. ನೀರು ದೋಸೆನ ನಾವು ರಾಮೇಶ್ವರಮಲ್ಲಿ ತೊಗೊಂಡಾಗ ಅದು 120 ರೂಪಾಯೋ 115 ರೂಪಾಯೋ ನಿಮಗೆ ತೆಳುವಾದ ಒಂದು 3-4 ಪೀಸ್ ಇರುತ್ತೆ ನೀರು ದೋಸೆ. ಇನ್ನು ನಾವು ಮೀನಾಕ್ಷಿ ಕೆಫೆ ಆ್ಯಂಡ್ ಬಾರಲ್ಲೂ ತೊಗೊಂಡಾಗ್ಲೂ ಒಂದು ನೀರು ದೋಸೆ ನಿಮಗೆ 90 ರೂಪಾಯಿ ಇರುತ್ತೆ, ಒಂದೇ ಪೀಸ್ ದೊಡ್ಡದಿರುತ್ತೆ. ಇನ್ನು ನಾವು ಇದು ಕೆಫೆ ಉಡುಪಿ, ನಾವಿಲ್ಲಿ ಏನು ಈ ರೆಸಿಪಿನ ಟ್ರೈ ಮಾಡ್ತಿದ್ವಲ್ಲ, ಇದ್ರ ಹೆಸರು ಕೆಫೆ ಉಡುಪಿ ಅಂತ. ಇಲ್ಲಿ ನಿಮಗೆ ನೀರು ದೋಸೆ 75 ರೂಪಾಯಿ ಅನಿಸುತ್ತೆ, 75 ರೂಪಾಯಿ, 80 ರೂಪಾಯಿ. ಸೊ ಇಲ್ಲಿ ನಿಮಗೆ ನೀರು ದೋಸೆ 2 ಪೀಸ್ ಕೊಡ್ತಾರೆ, ತುಂಬ ದೊಡ್ಡದಾದಂತಹ ಪೀಸು, ತುಂಬ ಚೆನ್ನಾಗಿರುತ್ತೆ. ಸೊ ಕಂಪ್ಯಾರಿಟಿವ್ಲಿ ರಾಮೇಶ್ವರಂ ಮತ್ತು ಮೀನಾಕ್ಷಿ ಕೆಫೆ ಬಾರ್ ಅಥವಾ ಬೇರೆ ದೊಡ್ಡ ದೊಡ್ಡ ಹೋಟೆಲ್ಸ್ಗಳಿಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ಪ್ರೈಸು ಸ್ವಲ್ಪ ಕಡಿಮೆ ಇರುತ್ತೆ. ಆ್ಯಂಡ್ ನಂಬರ್ ಆಫ್ ಪೀಸಸ್ ನೀರು ದೋಸೆ ಸಿಗೋದು ಜಾಸ್ತಿ. ಇನ್ನು ನೀವು ಸಾಮಾನ್ಯವಾಗಿ ಬೇರೆ ಫಿಶ್ ಕರಿ ಹೋಟೆಲ್ಗಳಲ್ಲೆಲ್ಲ ಮಂಗಳೂರು ಸ್ಟೈಲ್ ಹೋಟೆಲ್ಗಳಲ್ಲೆಲ್ಲ ನೀರು ದೋಸೆ ಸಿಗುತ್ತೆ. ಅಲ್ಲಿ ನೀರು ದೋಸೆ ನಿಮಗೆ ಕೇವಲ 20 ರೂಪಾಯಿ, 30 ರೂಪಾಯಿ ಅಥವಾ 40 ರೂಪಾಯಿ ಒಂದು ಪ್ಲೇಟ್ಗೆ ನಿಮಗೆ 4 ಪೀಸ್ ಸಿಗುತ್ತೆ. ಅಲ್ಲಿ ಚೀಪ್ ಆ್ಯಂಡ್ ಬೆಸ್ಟ್, ಬಟ್ ಟೇಸ್ಟ್ ಆಲ್ಸೋ ಬೆಸ್ಟ್ ಆಗಿರುತ್ತೆ. ಬಟ್ ಅದು ನಿಮಗೆ ಮಂಗಳೂರು ಸ್ಟೈಲಲ್ಲಿ ಮೀನು ಊಟ ಎಲ್ಲ ಸಿಗಬೇಕಂದ್ರೆ ಅಲ್ಲಿ. ವೆಜಿಟೇರಿಯನ್ಸ್ ಹೋಟೆಲ್ಗಳಲ್ಲಿ, ನಾರ್ಮಲ್ ಉಡುಪಿ ಹೋಟೆಲ್ಗಳಲ್ಲಿ ನೀರು ದೋಸೆ ತುಂಬ ಸಿಗೋದು ಕಡಿಮೆ. ಆ್ಯಂಡ್ ಡಿಫ್ರೆಂಟಾಗಿ ಈ ರೀತಿ ಹೀರೆಕಾಯಿ ದೋಸೆ ಇದೆಲ್ಲ ತುಂಬ ಅಂದರೆ ತುಂಬ ಎಲ್ಲೂ ಅಷ್ಟೊಂದು ಸಿಗೋದೇ ಇಲ್ಲ. ಸೊ ಹಾಗಾಗಿ ನೀವೇನಾದರೂ ಈ ಒಂದು ಹೋಟೆಲ್ನ ವಿಸಿಟ್ ಮಾಡಿದ್ರೆ ಹೀರೆಕಾಯಿ ದೋಸೆ ಆಗಿರ್ಬೋದು, ನೀರು ದೋಸೆ ಆಗಿರ್ಬೋದು, ಹಾಗೆ ರವೆ ಇಡ್ಲಿನೂ ಚೆನ್ನಾಗಿತ್ತು, ಟ್ರೈ ಮಾಡಿ. ಆ್ಯಂಡ್ ಪತ್ರೊಡೆ ತುಂಬ ದೇಹಕ್ಕೆ ಒಳ್ಳೆಯದು, ನೀವು ಅದನ್ನು ಸಹ ಟ್ರೈ ಮಾಡಬಹುದು. ಬಟ್ ನಿಮಗೇನಾದರೂ ಇಚ್ಚಿಂಗ್ ಸಮಸ್ಯೆ ಇದೆ ಅಂತಂದರೆ ಅದನ್ನು ಅವಾಯ್ಡ್ ಮಾಡಿ. ಬಟ್ ಅದು ನಿಮಗೆ ತಿಂದು ಏನಾದರೂ ಅಭ್ಯಾಸ ಇದೆ, ಅದರಿಂದ ಏನು ನಿಮಗೆ ಪ್ರಾಬ್ಲಮ್ ಅನಿಸಲ್ಲ, ಆ ಥರ ಎಲ್ಲ ಅಲರ್ಜಿ ಫಾರ್ಮ್ ಆಗಲ್ಲ ಅಂತಂದರೆ ನೀವು ಪತ್ರೊಡೆನ ನೀವು ತೊಗೋಬಹುದು. ಇನ್ನು ಇಲ್ಲಿ ನಿಮಗೆ ಬರ್ಗೋಸ ಅಂತ ಡಿಫ್ರೆಂಟಾಗಿದೆ, ಹಾಲ್ಬಾ ಇದೆ, ವೆರೈಟಿ ಫುಡ್ಸ್ ಎಲ್ಲ ನಿಮ್ಗೆ ಇಲ್ಲಿ ಸಿಕ್ಕುತ್ತೆ. ಸೊ ಇದಿರೋದು ಬಂದು ಜಯನಗರಲ್ಲಿ. ಸೊ ನೀವೇನಾದರೂ ಟ್ರೈ ಮಾಡಬೇಕು ಅಂತಂದರೆ ಈ ಒಂದು ಹೋಟೆಲ್ನ ವಿಸಿಟ್ ಮಾಡಬಹುದು. ಏನೆಲ್ಲ ಐಟಮ್ ಸಿಗುತ್ತೆ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ. ಇನ್ನು ಪಡ್ಡು, ಬೇರೆ ಬೇರೆ ಐಟಮ್ಸ್ ಎಲ್ಲ ಸಿಗುತ್ತೆ. ಸೊ ನೀವು ವಿಸಿಟ್ ಮಾಡಿ ನೀವು ಎಕ್ಸ್ಪ್ಲೋರ್ ಮಾಡ್ಬೋದು. ಆ್ಯಂಡ್ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಸೋ ಮಚ್ ವೀಕ್ಷಕರೇ, ಧನ್ಯವಾದಗಳು.